ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರ ಪೊಲೀಸ್ ಮತ್ತು ಬ್ರಹ್ಮಪುರ ಪೊಲೀಸ್ ಠಾಣೆಯ ವತಿಯಿಂದ ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿ ನಡೆದ ಜನಸಂಪರ್ಕ ಸಭೆ ಕಾರ್ಯಕ್ರಮವನ್ನು ದಕ್ಷಿಣ ವಿಭಾಗದ ACP ಶರಣಬಸಪ್ಪ ಸುಬೇದಾರ್ ಅವರು ಉದ್ಘಾಟಿಸಿದರು. ಕಲಬುರಗಿ ನಗರ ಪೊಲೀಸ್ ಮತ್ತು ಬ್ರಹ್ಮಪುರ ಪೊಲೀಸ್ ಠಾಣೆಯ ವಾರ್ಡ್ ನಂಬರ್ 35ರ ಗಾಜಿಪುರ ಬಡಾವಣೆಯಲ್ಲಿ ದಿನಾಂಕ 5ನೇ ಫೆಬ್ರವರಿ 2026ರಂದು ನಡೆದ ಜನಸಂಪರ್ಕ ಸಭೆ ಕಾರ್ಯಕ್ರಮವನ್ನು ದಕ್ಷಿಣ ವಿಭಾಗದ ACP ಶರಣಬಸಪ್ಪ ಸುಬೇದಾರ್ ಅವರು ಸಸಿಗೆ ನೀರು ಹಾಕಿ ಉದ್ಘಾಟಿಸಿ ಮಾತನಾಡಿ, ಜನರ ಮತ್ತು ಪೊಲೀಸರ ಮಧ್ಯೆ ಜನಸ್ನೇಹಿ ಪೊಲೀಸವಾಗಬೇಕು, ಅಲ್ಲದೆ ಜನರ ರಕ್ಷಣೆಗಾಗಿ ಸರಕಾರ ಮತ್ತು ಕಲಬುರಗಿ ಪೊಲೀಸ್ ಆಯುಕ್ತರು ಬದ್ಧರಾಗಿದ್ದಾರೆ. ದೇಶದಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ 1 ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ರಹ್ಮಪುರ PI ಮಹಂತೇಶ್ ಪಾಟೀಲ್ ಅವರು ಇಲಾಖೆಯ ಬಗ್ಗೆ ಜನರಿಗೆ ಅನೇಕ ಮಾಹಿತಿಯನ್ನು ನೀಡಿದರು. ಈ ಸಭೆಯಲ್ಲಿ ಪಾಲಿಕೆಯ ಸದಸ್ಯರಾದ ವಿಜಯ್ ಕುಮಾರ್ ಸೇವಲಾನಿ, ಮಾಜಿ ಪಾಲಿಕೆ ಸದಸ್ಯರಾದ ಗಣೇಶ್ ವಳಕೇರಿ, ಬಿಜೆಪಿ ಮುಖಂಡರಾದ ಅಭಿಷೇಕ್ ಗಾಯಕ್ವಾಡ್, ಕರಾಟೆ ಪಟು ಮನೋಹರ್ ಬೀರ್ನೂರ್ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಕನ್ನಡ ಪರ ಹೋರಾಟಗಾರರಾದ ಮಂಜುನಾಥ್ ನಾಲ್ವಾರ್ಕರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರೇಶ್ ಶಹಬಾದ್ಕರ್, ದೀಪಕ್ ಶಹಪುರ್ಕರ್, ಅರವಿಂದ್ ನಾಟಿಕಾರ್, ನಾಗಪ್ಪ ನಾಟಿಕಾರ್, ಬಸವರಾಜ್ ನಾಟಿಕಾರ್ ಸೇರಿದಂತೆ ಮಹಿಳೆಯರು, ಹಿರಿಯರು ಭಾಗವಹಿಸಿದ್ದರು. ಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದು ಈ ಒಂದು ವೇದಿಕೆ ಮೇಲೆ ಆಸೀನಂತ ನಮ್ಮ ನೆಚ್ಚಿನ ACP ಸರ್ ಅಂತ ಶರಣಪ್ಪ ಸುಬೇದಾರ್ ಸರ್ ಅವರಿಗೆ ದಿವಸ ನಾವು ಜನಸಂಪರ್ಕ ಸಭೆ ಇಟ್ಕೊಂಡು ಯಾಕೆ ಇಟ್ಕೊಂಡಿವಪ್ಪ ಅಂತಂದ್ರೆ, ನಮ್ಮದೇನಪ್ಪ ಅಂತಂದ್ರೆ ಮೊದಲೆಲ್ಲ ನೀವು ಗೊತ್ತ, ಯಾಕಂದ್ರೆ ನೀವ ಸ್ಟೇಷನ್ ಬರೋದಾಗಿತ್ತು, ಬಂದು ನೀವೆಲ್ಲ ಕಾಯ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಹಂಗಿಲ್ಲ. ಆಮೇಲೆ ಈಗ ಹೆಂಗದಂದ್ರೆ, ಈಗ ನಾವೇ ನಿಮ್ಮ ಏರಿಯಾ ಬರ್ತಾ ಇದೀವಿ, ನಾವು ಕಷ್ಟಗಳನ್ನ ಕೇಳ್ತೀವಿ, ಏನು ಸಮಸ್ಯೆ ಕೇಳ್ತೀವಿ, ನೀವು ದಯವಿಟ್ಟು ನಮ್ಮ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಏನಿದ್ರೆ ನಮ್ಗೆ ದಯವಿಟ್ಟು ತಿಳಿಸ್ರಿ, ನಾವು ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಬಗೆಹರಿಸ್ತೀವಿ. ಅದೇ ರೀತಿಯಾಗಿ ಒಂದು ವಿನೂತನವಾದಂಥ ಈ ಸದ್ಯ ನಮ್ಮ ಮಾನ್ಯ ಸರ್ಕಾರ, ಅದೇ ರೀತಿಯಾಗಿ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರಾಗಲಿ, ಆಮೇಲೆ ನಮ್ಮ DGP ಸಾಹೇಬ್ರು, ನಮ್ಮ ಬೆಂಗಳೂರು ಇರ್ತಾರೆ ನಮ್ಮ ಹೆಡ್ ಬಾಸ್, ಅವ್ರು ಏನು ಮಾಡ್ರಪ್ಪ ಅಂದ್ರೆ ಒಂದು ಮನೆಗೆ ಪೊಲೀಸ್ ಅಂತ ಹೊಸದೊಂದು ಸ್ಟಾರ್ಟ್ ಮಾಡಿ, ಹೋದ ವರ್ಷ ಸ್ಟಾರ್ಟ್ ಆಗಿದೆ ಅದು. ಈಗ ಆಲ್ರೆಡಿ ಎಲ್ಲ ನಮ್ಗೆಲ್ಲ ಕಡೆ ನಮ್ಮ ಬೀಟ್ ಪೊಲೀಸ್ ಎಲ್ಲ ಬರ್ತಾರಲ್ಲ, ನಿಮಗೆ ಬಂದೆಲ್ಲ ಮಾಹಿತಿ ತೊಗೊಂಡಾರ, ಏನಿದ್ದರೆ ನಮಗೆ ತಿಳಿಸ್ತಾರ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಅದರಿಂದ ನಮಗೂ ಎಲ್ಲ ಮಾಹಿತಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಹೊಸದೊಂದು ಏನು ಮಾಡ್ಯಾರಪ್ಪ ಅಂತಂದ್ರೆ, ಆಸರೆ ಐತೆ ಒಂದು ಇದನ್ನು ಮಾಡಿದ್ದಾರೆ, ಒಂದು ಉಪಕ್ರಮ ಹೊಸ ಮಾಡಿ. ಆಸರೆ ಐತಂದ್ರೆ ಈಗ ಒಂಟಿಯಾಗಿರುವಂಥ ಹಿರಿಯ ನಾಗರಿಕರು ಏನಾಗ್ತದ, ಅವರು ವಯಸ್ಸಾಗಿರ್ತದ ಅಥವಾ ಮುದುಕರಾಗಿರ್ತಾರೆ, ಇಲ್ಲೇ ಇರ್ತಾರೆ, ಅವ್ರು ಹೇಳೋ ಆಜು ಬಾಜು ಯಾರು ನೋಡ್ತಾರೆ. ಹೆಚ್ಚಾಗಿ ಹೆಂಗಂತಂದ್ರೆ ಅದೊಂದು ಕಾಮನ್ ಎಲ್ಲರಿಗೆ ವಯಸ್ಸಾಯ್ತಪ್ಪ ಅಂತಂದ್ರೆ ಯಾರು ನೆಗ್ಲಿಜಿಬಲ್. ಫಸ್ಟ್ ಮಕ್ಕಳು ನೋಡೋಂಗೆ ಸರಿಯಾಗಿ, ಮನೆಯವರು ಸರಿಯಾಗಿ ನೋಡಲ್ಲ. ಅವ್ರೇನು ಮಾಡ್ತಾರೆ, ಇಲ್ಲಿ ನೌಕರಿ ಸಿಗುತ್ತೆ, ಕಡೆ ಹೊರ ರಾಜ್ಯಕ್ಕೆ ಹೋಗ್ತಾರೆ, ಹೊರ ದೇಶಕ್ಕೆ ಹೋಗ್ತಾರೆ, ಅವ್ರು ದೂರ ಒಂದು ನಗರಕ್ಕೆ ಹೋಗಿಬಿಡ್ತಾರೆ, ಇವ್ರು ಇಲ್ಲೇ ಉಳಿದು ಬಿಡ್ತಾರೆ. ಅವ್ರಿಗೆ ನೋಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಆಸರೆ ಅಂತ ಒಂದು ನಮ್ಮ ಯೋಜನೆ ಅಂತ ತೆಗೆದಾರೆ. ಇದು ಮೊನ್ನೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಾವು ಸರ್ವೆ ಮಾಡ್ತಾಯಿದ್ದೆ, ಆಲ್ರೆಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೋಗಿ ಭೇಟಿ ಆಗ್ತಾರೆ, ಆಲ್ರೆಡಿ ನಾವು ಫೋಟೋ ಹಾಕ್ತಿದ್ದಾರೆ ಇವತ್ತೆಲ್ಲ. ಅದು ಸಾಹೇಬರು ಸಹಿತ ನಮಗೆಲ್ಲ ಅದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನ ಮೇರೆಗೆ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ಮನೆ ಹೋಗಿ ವಿಸಿಟ್ ಮಾಡಿ, ಮನೆಗೆ ಯಾರಿರ್ತಾರೆ, ಈಗ ಒಂದಿನ ಒಂಟೆ ಅವ್ರ ಮಹಿಳೆ ಇರ್ತಾರೆ, ಒಂಟೆ ಹಿರಿಯ ನಾಗರಿಕ ಇರ್ತಾರೆ, ವಯಸ್ಸಾದ ಅಜ್ಜ ಇರ್ತಾರೆ, ಅಜ್ಜಿ ಇರ್ತಾರೆ, ಅವ್ರಿಗೆ ಯಾಕೆ ಆಜು ಬಾಜು ಇದ್ದರೂ ಸಹಿತ ಎಷ್ಟೊತ್ತು ನೋಡ್ತಾರೋ, ಅವ್ರ ಮಕ್ಕಳಂದ್ರೆ ಅವ್ರನ್ನ ದೂರ ಹೋಗಿದ್ದಾರೆ, ಆಜು ಬಾಜು ಸ್ವಲ್ಪ ಹೇಳ್ತಿರ್ತಾರೆ, ಇಲ್ಲ ನಂಗಿಲ್ಲ. ಆದ್ರೆ ನಾವೇನಪ್ಪ ಅಂತಂದ್ರೆ ಹೋಗಿ ವಾರಕ್ಕೊಂದು ಭೇಟಿ ಆಗೋದು, ಏನು ನಿಮ್ಮ ಸಮಸ್ಯೆ ಇದೆ ಕೇಳೋದು, ಸುಮ್ಮನೆ ಭೇಟಿಯಾಗಿ ಮಾತಾಡ್ಕೊತಿದ್ರೆ ಯಾಕೆ ಹಿರಿಯ ಜೀವಿಗಳು ಇರ್ತಾವೆ, ಅವ್ರಿಗೇನು ಸುಮ್ಮನೆ ಮಾತಾಡಿ ಸಾಕು, ಅವ್ರಿಗೆ ಮತ್ತಷ್ಟು ಬಲ ಬರುತ್ತೆ. ಅವ್ರು ಮಾತಾಡಿ ಏನಪ್ಪ ಅಂತಂದ್ರೆ ಅವ್ರಿಗೆ ಆತ್ಮಸ್ಥೈರ್ಯ ಬರ್ತದೆ. ಹಾಗಾಗಿ ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಇಲ್ಲೆಲ್ಲ ಓಣಿಯವ್ರು ಬಂದು ಕೇಳ್ತಾ ಇದ್ದೀವಿ, ದಯವಿಟ್ಟು ನೀವೆಲ್ಲರೂ ಯಾವ್ದು ಆ ಥರ ಒಂಟೆಗಿರುವಂಥ ಮಹಿಳೆಯರಿದ್ದರೆ
ಅಥವಾ ಹಿರಿಯ ನಾಗರಿಕರಿದ್ರೆ ನಮ್ಗೆ ನಮ್ಮ ಬೀಟ್ ಸಿಬ್ಬಂದಿ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ನೀವು ತಿಳಿಸ್ರಿ. ಅದನ್ನು ನಾವೆಲ್ಲ ನೋಟ್ ಮಾಡಿಕೊಂಡು ಒಂದು ರಿಜಿಸ್ಟರ್ ಮಾಡ್ತೀವಿ, ಮೇಲೆ ವಿಸಿಟ್ ಮಾಡ್ತೀವಿ. ನಮ್ಮ ಸರ್ಕಲ್ ಸಾಹೇಬರು ಸಾಕಷ್ಟು ತಿಳಿಸ್ಯಾರ. ಈಗ ಈ ಕಡೆ ಕ್ರೈಮ್ ಅಂತಂದ್ರೆ ಈಗ ಹೆಚ್ಚಿಗೆ ಅಂತಂದ್ರೆ ಸರ್ ಸೈಬರ್ ಕ್ರೈಮ್ ಹೆಚ್ಚಿಗೆ ನಡೆದ. ಈಗ ನಮ್ಮ ಬೇರೆ ಕ್ರೈಮ್ಸ್ ಯಾವುದೂ ಇಲ್ಲ. ನಮ್ಮ ಹಿಂದೆ ನಮ್ಮ ಗಾಜಿಪುರ, ಮಕ್ತಂಪುರ ಯಾವುದು ಏರಿಯಾ ಇದ್ರೆ ಅಂದ್ರೆ ನಮ್ಮ ಭಾಳ ಅನುಕೂಲ ಏರಿಯಾ ಇದೆ ಇದು. ಮತ್ತು ಈ ಕಡೆ ಗುಲ್ಬರ್ಗಾನಾಗ ಏನು ಆ್ಯಕ್ಟಿವೇಶನ್ ನಡೆದ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು, ನಾವು ಭಾಳ ಆಭಾರಿ ಆಗಬೇಕು ಅವರು. ಇವತ್ತು ಸಾಕಷ್ಟು ವೆಹಿಕಲ್ ಹಿಡ್ದಾರ. ಟೋಟಲಿ ದೇ ಆರ್ ಇನ್ ದಿ ಫೀಲ್ಡ್ ಮತ್ತು ಅವರು ಆ್ಯಕ್ಟಿವ್ ಆಗಿ. ನಾವು ಅಷ್ಟೇ ಏನದ ನಾವು ಎಲ್ಲರೂ ನಾವು ಸಹಯೋಗ ಮಾಡಬೇಕು. ನಮಗೆ ಏನಾರೇ ಯಾರ ಮ್ಯಾಗ ಸ್ವಲ್ಪ ಡೌಟ್ ಬಂತು ಏನಾರು ಬಂತಂದ್ರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ಗೆ ನಂದು ಕನ್ಸಲ್ಟ್ ನಮ್ಮ ಸಂಬಂಧ ಇದ್ದಿದ್ದು ಯಾವ ನಮ್ಮ ಕ್ಲೋಸ್ ಫ್ರೆಂಡ್ ಇರಲಿ ಯಾವ ಇರಲಿ ಅವ್ರಿಗೆ ಮಾತು ತಿಳಿಸ್ಬೇಕು. ಲೇಟ್ ಆಗೋಣ, ನಾವು 4 ದಿವ್ಸ ಬಿಟ್ಟು ಹೋದೆವು, 2 ದಿವ್ಸ ಬಿಟ್ಟು ಹೋದೆವು. ಈಗ ಸಾವಿರ ಒಂದು ಎಕ್ಸಾಂಪಲ್ ಅಂದರು 25,000 ರೂಪಾಯಿ ತಗೋಣ, ನಾವು ಲೇಟ್ ಹೋಗ್ತೇವೆ. ನಾವು ಎಷ್ಟು ಅವ್ರಿಗೆ ಸಹಯೋಗ ಮಾಡ್ತೇವೆ ಅಷ್ಟು ನಮಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗ್ತದೆ. ಏನಂದರೆ ಇವತ್ತು ಬ್ರಹ್ಮಪುರ ಪೊಲೀಸ್ ಠಾಣೆ ಒಂದು ಹಿಂದಿನಿಂದಲೂ ನಾವು ನೋಡ್ಕೊಂಡು ಬಂದಿದೆ. ಪ್ರಕರಣಗಳು ಯಾವುದಂದ್ರೆ ನಿಮ್ಮ ಮೊಬೈಲ್ ಎಲ್ಲಿ ಕಳ್ತಾನೆ ಅಂತಪ್ಪ, ನಿಮ್ಮ ಬಂಗಾರ ಎಲ್ಲಿ ಕಳ್ತಾನೆ ಅಂತ ಅಂದ್ರೆ ಸೂಪರ್ ಮಾರ್ಕೆಟು, ಚಪ್ಪಲ್ ಬಜಾರು, ಸರಾಬ್ ಬಜಾರು ಅಂತಾನೆ ಎಲ್ಲರೂ ಕೂಡ ಕಂಪ್ಲೇಂಟ್ಗಳನ್ನು ಬರೆಸ್ತಾರೆ. ಅದು ಮೊಬೈಲ್ ಎಲ್ಲೇ ಬಿದ್ದಿರಲಿ, ಎಲ್ಲಿ ಏನೇ ಆಗಿದ್ರು ಕೂಡ ಈ ರೀತಿಯ ಪ್ರಕರಣಗಳು ಜಾಸ್ತಿ ನಡೀತಾ ಇತ್ತು. ಪೊಲೀಸ್ ಕಮಿಷನರ್ ಸಾಹೇಬರು ಬಂದ ಮೇಲೆ ಇವತ್ತು ಮೊಬೈಲ್ ಕಳ್ತನ ಆದ ತಕ್ಷಣ ಅವ್ರಿಗೆ ಮೊಬೈಲ್ ಯಾರ್ದು ಅವ್ರಿಗೆ ಕರೆಸಿ ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಮೂಲಕವಾಗಿ ಯಾರ್ದು ಬಂಗಾರ ಕಳೆದಿರ್ತದ ಅವರ ಬಂಗಾರನ ಅವರಿಗೆ ಕೊಡೋ ಮೂಲಕವಾಗಿ ಇವತ್ತು ಜನಸ್ನೇಹಿ ಪೊಲೀಸ್ ಅಂತೇಳಿ ಇವತ್ತು ಹಿಂದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಅಮಿತ್ ಸಿಂಗ್ ಸರ್ ಇದ್ದಂತ ಸಂದರ್ಭದಲ್ಲಿ ಯೋಜನೆ ಬಂದಿತ್ತು. ಹಾಗಾಗಿ ಇನ್ನೊಂದು ಮನವಿ ಏನಿದೆ ಸರ್ ಅಂದ್ರೆ, ಈಗ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ನೈಟ್ ರೌಂಡ್ ಏನ್ ಪೆಟ್ರೋಲಿಂಗ್ ಬರ್ತಾರೆ ಸರ್, ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ನೇರವಾಗಿ ಬಿಗ್ ಬಜಾರ್ ಓಡ್ಬಿಡ್ತಾರೆ ಸರ್. ಈ ರೋಡ್ಲಿಂದ ದರ್ಗಾ ಇದು ನಮ್ ಸಂತ್ರಾಸವಾಡಿವರೆಗೂ ಆ ರೋಡಿಗೆ ಯಾರು ಹೋಗಲ್ಲ ಸರ್. ಈ ರೋಡಲ್ಲೇ ರಾತ್ರಿ ಅನೇಕ ಚಟುವಟಿಕೆಗಳು, ಅನೇಕ ಕೃತ್ಯಗಳು ನಡೆದಿರುವಂತ ಉದಾಹರಣೆ ಬ್ರಹ್ಮಪುರ ಲಿಮಿಟ್ಸ್ ಅಲ್ಲಿ ಇದೆ. ಹಾಗಾಗಿ ದಯಮಾಡಿ ಸಿಬ್ಬಂದಿಗಳನ್ನ ಸ್ಟೇಟ್ ಹೋಗ್ತಾ ಇದ್ರೆ ಹಾಗೆ ಈ ಕಡೆನೂ ಕೂಡ ತಾವು ಅದನ್ನ ವ್ಯವಸ್ಥೆ ಮಾಡ್ಬೇಕನ್ನೋದು ಮನವಿ ಇದೆ ಸರ್. ಅದಲ್ಲದೆ ಕೂಡ ಇವತ್ತು ಎಲ್ಲರ ಈ ಗಾಜಿಪುರ ಬಡಾವಣೆ ಅನೇಕ ಮನೆಗಳಲ್ಲಿ ಇವತ್ತು ಈಗಾಗಲೇ CCTVಯನ್ನು ನಾವು ಅವರವರು ಅಳಿಸ್ಕೊಂಡಿದ್ದಾರೆ ಸರ್. ಯಾವುದೇ ರೀತಿಯ ಘಟನೆಗಳನ್ನಾಗದಂತೆ ಮಾಡಿದ್ದಾರೆ. ಸ್ಪಷ್ಟವಾಗಿ ಈ ನಂಬರ್ಗಳನ್ನು ಹಾಕಿದ್ದಾರೆ, ನೀವೆಲ್ಲ ನೋಡ್ಬೋದು. ಆ ನಂಬರ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲ ನೋಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ಡೈಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೆ ಯಾವ ರೀತಿಯಲ್ಲಿ ಯಾವುದೇ ತೊಂದರೆ ಅನಿಸುತ್ತೋ ಆ ನಂಬರ್ ನೀವು ಡೈಲ್ ಮಾಡ್ಬೋದು. ಅದು ಆಗಿಲ್ಲ, ನೀವು ಮಾಡಕ್ಕೂ ಆಗಿಲ್ಲ ಅಂದ್ರೆ ನೇರವಾಗಿ ಸಾಹೇಬ್ರ ಹತ್ರ ಹೋಗಿ ಬ್ರಹ್ಮಪುರ ಠಾಣೆಗೆ ಹೋಗ್ಬೋದು. ACP ಸಾಹೇಬ್ರ ಹತ್ರ ಅಂತ ಅವ್ರು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಅವ್ರ ಠಾಣೆಗೂ ಕೂಡ ಹೋಗ್ಬೋದು. ಅವ್ರ ಆಫೀಸ್ ಇದೆ, ಆಫೀಸ್ಗೂ ಹೋಗ್ಬೋದು. ವಿಧಾನಸೌಧದಲ್ಲಿದೆ ಸಾಹೇಬ್ರ ಆಫೀಸು, ಅಲ್ಲೂ ಕೂಡ ಹಿಂದ್ಗಡೆ ಹೋಗ್ಬೋದು. ಇವತ್ತಿನ ದಿವಸ ಮುಖ್ಯವಾಗಿ ನಾವೆಲ್ಲರೂ ಡಿಪಾರ್ಟ್ಮೆಂಟ್ಗೆ ತುಂಬ ಆಭಾರಿಯಾಗಿರ್ಬೇಕು. ಯಾಕಂದ್ರೆ ಎಲ್ಲೇ ಜಗಳ ಆದ್ರೂ ಕೂಡ ವಿತಿನ್ ಸೆಕೆಂಡ್ಸಲ್ಲಿ ಗಾಡಿ ಬರ್ತಾ ಇದೆ, ಯಾವುದು ಜಗಳಗಳಾಗ್ದಂಗೆ ನೋಡ್ಕೊಳ್ತಾ ಇದೆ, ದೊಡ್ಡ ಅನಾಹುತ ಆಗ್ದಂಗೆ ನೋಡ್ಕೊಳ್ತಾ ಇದೆ. ನಿಮ್ಗೆ ಏನೇ ತೊಂದರೆ ಇದ್ರು, ಈಗ ನಮ್ಮ ತಮ್ಮ ಹೇಳಿದಂಗೆ, ಅಣ್ಣವ್ರು ಶಿವಲಾನಣ್ಣವ್ರು ಹೇಳಿದಂಗೆ, ಯಾವುದೇ ಬೈಕ್ ಕಳುವಾಗಿರ್ಬೋದು, ಮೊಬೈಲ್ ಕಳುವಾಗಿರ್ಬೋದು, ಮಕ್ಕಳು ಕಳುವಾಗಿರ್ಬೋದು. ನೀವು ಮೊಬೈಲ್ನಲ್ಲೆಲ್ಲ ನೋಡಿರ್ತೀರ, ಇವಾಗ ಯುವಕರು ನೋಡಿರ್ತಾರೆ, ಎಲ್ಲ ತಾಯಂದ್ರು ನೋಡಿರಲ್ಲ. ಆದರೂ ಕೂಡ ತಾವು ತಾಯಂದ್ರಿಗೆಲ್ಲ ಹೇಳಿ ತಿಳಿಸ್ಬೇಕು. ಒಂದು ಮಕ್ಕಳ ಗ್ಯಾಂಗನ್ನೇ ಹಿಡಿದಿದ್ದಾರೆ ಡಿಪಾರ್ಟ್ಮೆಂಟ್ನಿಂದ. ಐತೂರು ಸಾಹೇಬರು ಒಂದು ಟೀಮ್ ಮಾಡಿ, ತಂಡ ಮಾಡಿ, ಸೇಡಂನಲ್ಲಿ ಬಸ್ನಲ್ಲಿ ಕಳುವು ಮಾಡ್ತಾ ಇರೋಂಥ ಮಕ್ಕಳದೊಂದು ತಂಡವನ್ನು ಹಿಡಿದು ಅವ್ರನ್ನ ಹಿಡಿದು ಒಳಗಡೆ ಹಾಕಿದ್ದಾರೆ. ಅದೇ ರೀತಿ ಬಂಗಾರ ಕಳು ಮಾಡಿರುವಂಥ ಒಂದು ಗ್ರೂಪನ್ನೇ ಹಿಡಿದಿದ್ದಾರೆ. ಗಾಡಿ ಕಳುವು ಮಾಡೋದಂತ ಒಂದು ದೊಡ್ಡ ಗ್ಯಾಂಗ್ ಇದೆ. ಆ ಗ್ಯಾಂಗನ್ನು ಹಿಡಿದು ಎಂಟೈರ್ ಎಲ್ಲ ಪೇಪರಲ್ಲಿ ನೋಡ್ತೀರಿ. ತುಂಬ ಜನ ಪೇಪರ್ ಓದಲ್ಲ, ಮೊಬೈಲ್ ಇವತ್ತಿನೆಲ್ಲ ಫಾಸ್ಟ್ ಸ್ಮಾರ್ಟ್ ಫೋನ್ಸ್ ಇದೆ, ಎಲ್ಲ ಯುವಕರು ಎಲ್ಲ ನೋಡ್ತಾರೆ. ತಾಯಂದಿರು ಇದೆಲ್ಲ ಅರ್ಥ ಆಗಬೇಕು. ಡಿಪಾರ್ಟ್ಮೆಂಟ್ ನಿಮಗೋಸ್ಕರನೇ ಇದೆ. ತುಂಬ ನಮ್ಮದು ಕರ್ನಾಟಕ ಪೊಲೀಸ್ ಈಗ ಭಾರತ ದೇಶದಲ್ಲೇ ನಂಬರ್ 1 ಪೊಲೀಸಿಂಗ್. ಯಾಕಂದರೆ ಮೊನ್ನೆನೂ ಕೂಡ ನಮ್ಮ CP ಆಫೀಸ್ ಈಗ ಇಡೀ ದೇಶದಲ್ಲೇ ಒಂದು ಒಳ್ಳೆ CP ಆಫೀಸ್ ಅಂತ, ಕಮಿಷನರ್ ಆಫ್ ಪೊಲೀಸ್ ಆಫೀಸ್ ಅಂತ ಒಂದು ಪ್ರಶಸ್ತಿ ಕೂಡ ಬಂದಿದೆ.
ಈಗ ಇಲ್ಲಿ ಜನಸ್ನೇಹಿ ಪೊಲೀಸ್ ಭಾಳ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಈ ಪೊಲೀಸ್ ಸ್ಟೇಷನ್ ಅಲ್ಲದೇ ನೀವು 112 ಅಂತಿದೆಯಲ್ಲ, ಈಗ ಮೊದಲು ನೀವೆಲ್ಲ 100 ಕಾಲ್ ಮಾಡ್ತಾಯಿದ್ರಿ, ಈಗ 100 ಕಾಲ್ ಮಾಡಿದರೂ ಬೇಕಾಗಿಲ್ಲ ನಿಮಗೆ. 112 ಎಲ್ಲರೂ ಬಾಯಿಟ್ಟಿಡ್ಬೇಕಿದ್ದು 112 ಅಂತ. ಈಗ ನೀವು ಅದಕ್ಕೆ ಕರೆ ಮಾಡಿದರೆ ನೇರವಾಗಿ ಬೆಂಗಳೂರಿಗೆ ಹೋಗ್ತದೆ ಕರೆ. ಅಲ್ಲಿಂದ ನೀವು ಎಂಥ ವಿಷಯಕ್ಕೆ ಕರೆ ಮಾಡಬೇಕು ನೀವು ಅಂದರೆ, ನಿಮಗೆ ಏನೇ ತೊಂದರೆ ಇರಲಿ, ಸಾರ್ವಜನಿಕರು ಯಾರು ಜಗಳ ಆಡ್ತಾಯಿದ್ದಾರೆ, ಹುಡುಗ ಗಲಾಟೆ ಮಾಡ್ತಾಯಿದ್ದಾರೆ, ಮಹಿಳೆಯರ ಜೊತೆಗೆ ಅಸಭ್ಯ ವರ್ತನೆ ಮಾಡ್ತಾಯಿದ್ದಾರೆ, ಯಾವುದಾದ್ರೂ ಇಸ್ಪೇಟ್ ಆಡ್ತಾಯಿದ್ದಾರೆ, ಮಡ್ಗ ಆಡ್ತಾಯಿದ್ದಾರೆ, ಯಾವುದೇ ವಿಷಯ ಇರಲಿ, ನಿಮ್ಗೆ ಯಾರ ಮೇಲೆ ಅನುಮಾನ ಬಂತು, ನೀವು 112 ಕರೆ ಮಾಡಿದರೆ 8 ನಿಮಿಷದಲ್ಲಿ ನಿಮ್ಮ ಹತ್ರ ಬರ್ತಾರೆ. ಫ್ರೀ ಕಾಲ್ 112 ಅಂತ ನೀವು ಯಾವುದೇ ಮೊಬೈಲ್ದಾಗ ಕಾಲ್ ಮಾಡಿದರೆ ನಿಮ್ಮ ನಂಬರನ್ನು ಅವರು ತಗೊಂಡು ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ 8 ನಿಮಿಷದಲ್ಲಿ ಬರ್ತದೆ. 8 ನಿಮಿಷ ಬರದೇ ಇದ್ದರೆ ಅವ್ರಿಗೆ ಸಮಸ್ಯೆ ಆಗ್ತದೆ, ಯಾಕಂದರೆ ರೀಡಿಂಗ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ನಮ್ಮ ಕಂಟ್ರೋಲ್ ರೂಮ್ನಲ್ಲಿ. ಅದಕ್ಕೋಸ್ಕರ ಇದು ವಿನೂತನ ಸರ್ವಿಸ್. ಇದು ತುಂಬ ಉಪಯುಕ್ತವಾದದ್ದು. ಅನೇಕ ಕ್ರೈಮ್ಗಳು ಈಗ ಕಡಿಮೆ ಆಗ್ತಾಯಿದ್ದಾವೆ. ಅದಕ್ಕೆ ಇದಕ್ಕೋಸ್ಕರ ಎಲ್ಲಿ ನಮ್ಮ ಜಲ್ದಿ ಬಂದು ಬೇಗನೆ ನಮ್ಮ ಪೊಲೀಸರು ನಿಮಗೆ ಅಪ್ರೋಚ್ ಮಾಡ್ತಾರಂತ. 8 ನಿಮಿಷದ ಮನೆಗೆ ಚಹಾ ಮಾಡಿಕೊಡೋಕ್ಕಾಗ್ತದ? 8 ನಿಮಿಷದಾಗ ನಮ್ಮ ಪೊಲೀಸರು ಬರ್ತಾರೆ. 8 ವಾಹನಗಳಿದಾವೆ ಇಲ್ಲಿ. ಇಡೀ ಗುಲ್ಬರ್ಗ ಸಿಟಿಯಲ್ಲಿ ನಮ್ಮಲ್ಲಿ 8 ವೆಹಿಕಲ್ ಅದಾವೆ. 24/7 ಇಲ್ಲಿ ಚಾಲನೆ ಮಾಡ್ತಾಯಿದ್ದಾರೆ. ಕಲಬುರಗಿ ನಗರದ ಸಂಗತರಾಸವಾಡಿ ಬಸ್ ನಿಲ್ದಾಣದ ಎದುರುಗಡೆ ಇರುವ ಕಣ್ಣಿನ ಆಸ್ಪತ್ರೆಯಲ್ಲಿ ಫೆಬ್ರವರಿ 8ನೇ ತಾರೀಖಿನಂದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ತಪಾಸಣಾ ಶಿಬಿರದಲ್ಲಿ ಅಗತ್ಯವಿದ್ದವರಿಗೆ ಫೆಬ್ರವರಿ 9, 10 ಮತ್ತು 11ನೇ ತಾರೀಖಿನಂದು 3 ದಿನಗಳ ಕಾಲ ಉಚಿತವಾಗಿ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಸಂಗತರಾಸವಾಡಿ ಬಸ್ ನಿಲ್ದಾಣದ ಎದುರುಗಡೆ ಇರುವ ಕಣ್ಣಿನ ಆಸ್ಪತ್ರೆಯಲ್ಲಿ ದಿನಾಂಕ 8ನೇ ಫೆಬ್ರವರಿ 2026 ರವಿವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಾರ್ವಜನಿಕರಿಗಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಅಗತ್ಯವಿದ್ದವರಿಗೆ ಫೆಬ್ರವರಿ 9, 10 ಮತ್ತು 11ನೇ ತಾರೀಕು 3 ದಿನಗಳ ಕಾಲ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುವುದು. ಶಸ್ತ್ರಚಿಕಿತ್ಸೆಯ ನಂತರ ಉಚಿತವಾಗಿ ಮೆಡಿಸಿನ್ ಮತ್ತು ಡ್ರಾಪ್ಸ್ ಗಳನ್ನ ಕೂಡ ವಿತರಿಸಲಾಗುತ್ತದೆ ಎಂದು ಕಣ್ಣಿನ ಆಸ್ಪತ್ರೆಯ ಕನ್ಸಲ್ಟೆಂಟ್ ಐ ಸರ್ಜನ್ ಡಾಕ್ಟರ್ ಮೊಹಮ್ಮದ್ ಮೊಯ್ಜುದ್ದೀನ್ MS ಆಪ್ಥಾಲ್ಮಾಲಜಿ FGO ಕನ್ಸಲ್ಟೆಂಟ್ ಐ ಸರ್ಜನ್ ಅವರು ನಮ್ಮ ಸುದ್ದಿ ಸಮಯಕ್ಕೆ ಮಾಹಿತಿ ನೀಡಿದ್ದಾರೆ. ಕಾರಣ, ಕಣ್ಣಿನ ತೊಂದರೆ ಇರುವ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಅವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08472200026 ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಡಾಕ್ಟರ್ ಮೊಹಮ್ಮದ್ ಮೊಯ್ಜುದ್ದೀನ್, ಕನ್ಸಲ್ಟೆಂಟ್ ಐ ಸರ್ಜನ್, MMI ಹಾಸ್ಪಿಟಲ್ ಕಲಬುರಗಿ. MMI ಹಾಸ್ಪಿಟಲ್ ವತಿಯಿಂದ ಫ್ರೀ ಐ ಸರ್ಜರಿ ಕ್ಯಾಂಪ್ ಹಮ್ಮಿಕೊಂಡಿದೆ. ಸಂಡೇ 8 ಫೆಬ್ರವರಿ ಮುಂಜಾನೆ 10 ಗಂಟೆಯಿಂದ 1 ಗಂಟೆ ತನಕ ಈ ಫ್ರೀ ಐ ಕ್ಯಾಂಪ್ನಲ್ಲಿ ಫ್ರೀ ಐ ಸರ್ಜರಿ, ಫ್ರೀ ಗ್ಲಾಸಸ್, ಫ್ರೀ ಮೆಡಿಸಿನ್ಸ್ ಸಿಗುತ್ತದೆ. ಈ ಫ್ರೀ ಐ ಕ್ಯಾಂಪ್ ಇಂದ ಲಾಭ ಪಡೆಯಿರಿ. ಥ್ಯಾಂಕ್ ಯು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself.
Arujava, where ancient wisdom meets modern wellness. ಕಲಬುರಗಿ ಮಹಾನಗರ ಪಾಲಿಕೆಯ ಎದುರುಗಡೆ ಇರುವ ಅಪ್ಪನಕೆರೆ ಜಾಗದಲ್ಲಿ ಬೇರೆಯವರಿಗೂ ಕೂಡ ಅಲ್ಲಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡುವ ಕುರಿತು ಹಿಂದೂ ಜಾಗೃತಿ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಕಚೇರಿಯ ಎದುರುಗಡೆ ಇರುವ ಅಪ್ಪನಕೆರೆಯ ಜಾಗದಲ್ಲಿ ಅಕ್ರಮವಾಗಿ ಲೇಕ್ ವ್ಯೂ ಫುಡ್ ಕೋರ್ಟ್ ಅನ್ನುವ ತಿಂಡಿ ತಿನಿಸುಗಳ ಹೋಟೆಲ್ ಹಾಕಿರುವ ಕುರಿತು ಹಾಗೂ ಬೇರೆಯವರಿಗೂ ಕೂಡ ಅಲ್ಲಿ ವ್ಯಾಪಾರ ಮಾಡಲು ಅನುಕೂಲ ಮಾಡುವ ಕುರಿತು ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ, ಜೈ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ದತ್ತು ಭಾಸಗಿ, ರಾಮಸೇನೆಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕೆಂಬಾವಿ, ಕರುನಾಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಪೃಥ್ವಿರಾಜ್ ರಾಂಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಸುಮಾರು ತಿಂಗಳಿಂದ ನಡೆದಂಥ ಕೆಲಸ. ಈಗ ಹಿಂದೂ ಜಾಗೃತಿಯ ಸೇನೆ ವತಿಯಿಂದ ಆಲ್ರೆಡಿ ಒಂದು ಮನವಿ ಕೊಟ್ಟಿದ್ದರು. ಅವಾಗ ಅವ್ರು ಬಂದಾಗ ನಮಗೆ ಕೇಳಿದ್ರು, ಸರ್ ಹಿಂಗೆ ಅಂತ ನಾವು ಒಂದು ಮನವಿ ಕೊಡಿ, ಇದ್ರ ಬಗ್ಗೆ ನಮಗೂ ಕಂಪ್ಲೇಂಟ್ ಬಂದಿದೆ ಅಂತಂದಾಗ ಇವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ RCO ಮೇಡಮ್ ಅವ್ರಿಗೆ ಭೇಟಿಯಾಗಿ RC ಮೇಡಮ್ ಅವರು ಇವ್ರಿಗೆ ಏನು ಹೇಳಿದ್ದಾರೆ ಅಂತಂದರೆ, ನಮಗೆ ಗಾರ್ಡನ್ದು ಏನು ಅಪ್ಪ ಗಾರ್ಡನ್ ಇದೆ, ಅಪ್ಪ ಗಾರ್ಡನ್ದು 5 ಲಕ್ಷ ರೂಪಾಯಿ ಲೈಟ್ ಬಿಲ್ ಇದೆ. ಆ ಬಿಲ್ಲಿನ ಸಲಕ್ಕೆ ನಾವು ಅವರಿಗೆ ಟೆಂಡರನ್ನು ಕೊಟ್ಟಿದ್ದೇವೆ. ಅದು 1 ವರ್ಷದ ಟೆಂಡರ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಒಂದು ಸಲ ಟೆಂಡರ್ ಕೊಟ್ಟಿನ ನಂತರ ಒಂದು ಸಲ ಟೆಂಡರ್ ಕೊಟ್ಟಿಲ್ಲ ಅಂತಾರೆ. ಅಲ್ಲಿ ಮಳಿಗೆ ಎಷ್ಟು ಹಾಕ್ಯಾರ ಅಂದ್ರೆ 10 ಮಳಿಗೆ ಹಾಕಿದ್ದಾರೆ, ಟುಕನ್ ಹಾಕಿದ್ದಾರೆ ಒಳಗೆ ಅವರು. ಅದು ಅಸಲು ನೋಡಿದ್ರೆ ಏನದ ಸರ್ ಅಂತಂದರೆ, ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಿಂದ ಆ ಅಪ್ಪನ ಕೆರೆಯ ಸುತ್ತಮುತ್ತ ಎಲ್ಲೂ ಸರ್ಕಾರ ಆದೇಶ ಇದೆ, ಯಾರೂ ಅಲ್ಲಿ ಅಂಗಡಿಗಳು ಹಚ್ಚಬಾರ್ದು ಮತ್ತು ಅಲ್ಲಿ ಯಾವುದೋ ಚಟುವಟಿಕೆಗಳು ಮಾಡಬಾರ್ದು ಅಂತ ಸರ್ಕಾರ ಆದೇಶ ಇದೆ. ಇದು ನಾನು ಹೇಳ್ತಾ ಇಲ್ಲ, ಈ ಮೊದಲಿನ ಶಾಸಕರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿದರು. ಯಾಕಂತಂದರೆ ಆ ಮೊದಲಿನ ಶಾಸಕರಾಗಿರುವಂಥ KKDBಯ ಮಾಜಿ ಅಧ್ಯಕ್ಷರು ಮತ್ತು ದಕ್ಷಿಣ ಮತ ಮಾಜಿ ಶಾಸಕರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ಸರ್ ಅವರು ಅಭಿವೃದ್ಧಿ ಮಾಡೋ ಕಾಲಕ್ಕೆ ಏನು ಅಪ್ಪನ ಕೆರೆಗೆ ಅಭಿವೃದ್ಧಿ ಮಾಡಬೇಕಂತ 20 ಕೋಟಿ ರೂಪಾಯಿ ಅನುದಾನ ಇಟ್ಟರು. ಅನುದಾನದಲ್ಲಿ ಕೆಲಸ ಮಾಡೋವಾಗ ಈಗಿನ ಜಿಲ್ಲೆ ಉಸ್ತುವಾರಿ ಅವಾಗ ಚಿತ್ತಾಪುರ ಶಾಸಕರಾಗಿದ್ದರು. ಅವ್ರು ಏನು ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು ಅಂತಂದರೆ, ಮುಂದೆ ಅಲ್ಲಿ ಅವನು ಕೆಲಸ ಮಾಡಪ್ಪಲೆಲ್ಲ ಸಾಣಬಸಪ್ಪನ ಕೆರೆ ಒತ್ತವರಿ ಆಗ್ತಾ ಇದೆ, ಅದಕ್ಕೆ ಯಾವುದೇ ರೀತಿಯಿಂದ ಕೆಲಸ ಮಾಡ್ಬಾರ್ದು, ನೀರಿನ ತೊಂದರೆ ಆಗ್ತದೆ, ಅಪ್ಪನ ಸುತ್ತಮುತ್ತ ಯಾವುದು ಕೆಲಸ ಮಾಡಬಾರ್ದು ಅಂತಂದು ಹೇಳಿದಾಗ ಎಲ್ಲ ಕನ್ನಡ ಪರ ಸಂಘಟನೆದರು ಸದ್ಯರಿ ಯಾಕೋ ಸರ್ ಹೇಳೋದು ಕಟ್ಟಿದೆ, ಇದು ಯಾರೂ ಸರಿ ಹೋಗ್ಬಾರ್ದು ಇಲ್ಲಿ ಕೆರೆ, ಯಾಕಂದ್ರೆ ನಾಳೆಗೆ ಇಲ್ಲಿ ಸುಂದರ ಇದು ಸುತ್ತಮುತ್ತ ಇರುವಂಥ ಏನು ಬಡಾವಣೆ ಇದೆ, ಆ ಬಡಾವಣೆಗೆ ಇಲ್ಲಿನ ಬೋರಿಂಗ್ ನೀರಿಂದ ನೀರು ಬರ್ತವೆ. ಆ ನೀರಿಗೆ ಈಗ ತೊಂದರೆ ಆಗಬಾರ್ದು. ಪ್ರಿಯಾಂಕಾ ಸಾಬ್ರು ಹೇಳೋದು ಸತ್ಯ ಅದಂತ ತಿಳಿದು ನಾವೆಲ್ಲ ಗಪ್ಪಾಗಿದ್ದೇವೆ. ಆದರೆ ಈಗ ನೋಡಿದಾಗ ಇಲ್ಲಿನ ಜಿಲ್ಲೆ ಉಸ್ತುವಾರಿ ಗಮನಕ್ಕೆ ಇಲ್ಲರದೆ ಸರ್ಕಾರದಲ್ಲಿ ಇವತ್ತು ಅವರು ಟೆಂಡರ್ ಕರೆದಿ ಕೊಟ್ಟಿದ್ದಾರೆ, ಟೆಂಡರ್ ಒಂದು ಸಲ ಕೊಟ್ಟಿದ್ದಾರೆ ಅಂತಾರೆ, ಒಂದು ಸಲ ನಾವು ಬರೀ ಮಾತಿಲ್ಲಿ ಬರೆದು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೂ ಪರವಾನೆ ಇಲ್ಲ. ಮಹಾನಗರ ಪಾಲಿಕೆಯಲ್ಲಿ ಯಾವುದೂ ಅಲ್ಲಿ ದಾಖಲೆಗಳಿಲ್ಲ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಸರ್ಕಾರ ನಮ್ಮ ಕಣ್ಣಿಗೆ ನೋಡೋದ ಪ್ರಕಾರ ನೋಡಿದ್ರೆ ಸರ್ಕಾರ ಪುರ ದಿವಾಳಿ ಎದ್ದೋಗ್ಯದಂತ ಅನಿಸ್ತದೆ. ಯಾಕಂತಂದರೆ ಇಲ್ಲಿ ಬರೇ ಈಗ ಅಪ್ಪನ ಕೆರೆ ಕೊಟ್ಟಿದ್ದಾರೆ, ಲೀಸ್ ಮೇಲೆ ಕೊಟ್ಟಿದ್ದಾರೆ, ನಾಳೆಗೆ ನಮಗೆ ಕೋಟೆ ಉಳಿದಿದೆ, ಕೋಟೆ ಕೆರೆ ಕೊಡ್ತಾರೆ. ಈಗೇನಾಗಿದೆ, ಸರ್ಕಾರಿ ಬಸ್ಗಳ ಮೇಲೆ ಗುಟ್ಕಾ ಅಡ್ವರ್ಟೈಸ್ ಮಾಡ್ತಾ ಗುಟ್ಕಾ ಅಡ್ವರ್ಟೈಸ್ ಮಾಡ್ದಂಥ ಪ್ರೆಷರ್ ಇದು ಬಂದಿದೆ, ಅನಿವಾರ್ಯ ಬಂದಿದೆ. ಈಗ ರಾಮರಾಜ್ ಬನ್ನಿನ ಅಡ್ವರ್ಟೈಸ್ ಇರ್ಬೋದು, ಬಸ್ಸಿನ ಮೇಲೆ, ಸರ್ಕಾರಿ ಬಸ್ಸಿನ ಮೇಲೆ, ಇದೆಲ್ಲ ನೋಡಿದಾಗ ಗೊತ್ತಾಗ್ತದೆ ಇಲ್ಲ ಸರ್ಕಾರ ದಿವಾಳಿ ಎದ್ದಿದೆ, ಸರ್ಕಾರ ಬಲ್ಲಿ ದುಡ್ಡಿಲ್ಲ, ಕೆಲಸ ಮಾಡುತ್ತಾ ಇಲ್ಲ, ಸರ್ಕಾರ ಬಲ್ಲಿ ರೊಕ್ಕ ಇಲ್ಲ ಅಂತಾರೆ. ಇಲಾಖೆ ಬಲ್ಲೂ ರೊಕ್ಕ ಇಲ್ಲ. ಇಲಾಖೆ ಮೇಲೆ ರೊಕ್ಕ ಇದ್ದಿತ್ತಂತಂದರೆ ಇವತ್ತು ಮಹಾನಗರ ಪಾಲಿಕೆ ಲೈಟ್ ಬಿಲ್ಲಿನ ಸಲಕ್ಕೆ ಕೀಲಿ ಹಾಕಿ ಅವರು ಇವತ್ತಿನ ಅಷ್ಟು ಕಂಪ್ಯೂಟರ್ಗಳು ಇವತ್ತು KBದವರು ಇದ್ದಿದ್ದಾರೆ ಅಲ್ಲಿ. ಯಾಕಂತಂದ್ರೆ ಲೈಟ್ ಬಿಲ್ ಸುಮಾರು ಲೈಟ್ ಬಿಲ್ ಬಂದಿದೆ ಅಂತಂದು ಕಟ್ಟಿಲ್ಲ ಅಂತಂದು. ಯಾಕಂದ್ರೆ ಗೊತ್ತೇ ಆಗುತ್ತದೆ ಸರ್ಕಾರ ಬಳಿ ದುಡ್ಡಿಲ್ಲ, ಇಲಾಖೆಗಳಲ್ಲಿ ದುಡ್ಡಿಲ್ಲ. ಇವತ್ತು ಇಲಾಖೆಗಳು ಸರ್ಕಾರಿ ಸಾರ್ವಜನಿಕರ ಜಾಗಗಳನ್ನು ಅಡ ಇಟ್ಟು ಇವತ್ತು ಇಲಾಖೆ ನಡೆಸೋಂಥ ಪರಿಸ್ಥಿತಿ ಬಂದಿದೆ ಅನ್ನೋದಂಥದ್ದು ನಾವು ಇಲ್ಲಿ ನೇರವಾಗಿ ಹೇಳಬೇಕಾಗ್ತದೆ. ಯಾವ ರೀತಿ ನೀವು ಮೇಡಮ್ ಅವರಿಗೆ ಹೋಟೆಲ್ ಹಾಕ್ಲಿಕ್ಕೆ ನೀವು ಜಾಗ ಕೊಟ್ರಿ ಅಂತ ಕೇಳಿದಾಗ ಮೇಡಮ್ ಅವರು ಏನಂದರು, ಇಲ್ಲ ಅದು ನಮ್ಮ ಒಳಗೆ ಕೆಲಸ ಮಾಡೋರಿಗೆ ಪಗಾರ ಕೊಡ್ಲಿಕ್ಕೆ ಆಗಲಾಗ್ಯದಂಥವ್ರಿಗೆ ಒಂದು 5 ಲಕ್ಷ ರೂಪಾಯಿ ಲೈಟ್ ಬಿಲ್ ಪೆಂಡಿಂಗ್ ಅದಂತ. ಅದಕ್ಕೆ ಆ ಹಣ ಇದು ಮಾಡಬೇಕಪ್ಪ ಅಂದ್ರೆ ಅವ್ರಿಗೆ ಕೊಟ್ಟಿವಿ ನಾವು ಅವ್ರಿಗೆ ಹೋಟೆಲ್ ಹಾಕ್ಲಿಕ್ಕೆ. ಅದಕ್ಕೆ ನಾವಂದು ಮೇಡಮ್ ಟೆಂಡರ್ ಕೊಟ್ರಿ, ಏನು ಪತ್ರಿಕಾ ಪ್ರಕಟಣೆ ಮೂಲಕ ಏನಾದರೂ ತಿಳಿಸಿದ್ರಿ ಅಂತಂದರೆ ಯಾವುದೂ ಇಲ್ಲ, ನಾವು ಡೈರೆಕ್ಟಾಗಿ ಕೊಟ್ಟಿವಿ ಅಂತಂದರು. ಅದಕ್ಕೆ ನಾವೇನು ವಿರೋಧ ಮಾಡಲಿಲ್ಲ. ಅದಕ್ಕೆ ಮೇಡಮ್ ಅವರೇ ನಮಗೂ ನಮ್ಮ ಕಾರ್ಯಕರ್ತರು ನಾವೊಂದು 2 ಶಾಪ್ ಹಾಕ್ಬಿಡ್ತೀವಿ ಒಳಗೆ, ಅದಕ್ಕೆ ದಯವಿಟ್ಟು ನಮಗೂ ಒಂದು ಸ್ವಲ್ಪ ಜಾಗ ಕೊಡ್ರಿ ಒಳಗೆ ಅಂತಂದ್ರೆ ಇಲ್ಲ ಆಗೋದಿಲ್ಲ ಅಂತ ಹೇಳೋದು ಸರಾಸಗಟವಾಗಿ. ಅದಕ್ಕೆ ಅದೇ ದಿವಸ ನಾವು
ಆರ್ ಸಿ ಮೇಡಮ್ರಿಗೆ ಹೇಳಿದೆವು, ಮೇಡಮ್ರ ಒಂದು ವಾರ ನಾವು ಗಡುವು ಕೊಡ್ತಾ ಇದ್ದೀವಿ, ತಾವು ನಮಗೆ ಲಿಖಿತ ರೂಪದಾಗ ನೀವು ಅದು ಯಾವ ರೀತಿ ಕೊಟ್ಟರೆ, ಯಾವ ಆಧಾರದ ಮ್ಯಾಗ ಅವ್ರಿಗೆ ಹೋಟೆಲ್ ಕೊಟ್ಟರಿ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡು ಅಂತ ಹೇಳಿದೆವು. ಆದರೂ ಮೇಡಮ್ ಅವರು ಯಾವುದೂ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ಇವತ್ತಿನ ದಿವಸ ನಾವು ಕಲಬುರಗಿಲಿರೋ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಎಲ್ಲರೂ ಸೇರಿಕೊಂಡು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪವನ್ನು ಹೋರಾಟ ಮಾಡಬೇಕಂತೇಳಿ ಎಲ್ಲರೂ ಮಾತಾಡ್ಕೊಂಡಿವಿ. ಅಪ್ಪನಕೆರೆಯಲ್ಲಿ ಹಾಕಿರುವಂಥ ಹೋಟೆಲ್ ಯಾವುದೇ ರೀತಿಯಿಂದ ಟೆಂಡರ್ ಆಗಿರ್ಬೋದು, ಏನೋ ಆಗಿರ್ಬೋದು, ಒಂದು ಮೇಡಮ್ ಅವರು ಆರ್ ಸಿ ಮೇಡಮ್ ಅವರು ಯಾವುದೇ ರೀತಿಯ ಕಾನೂನು ಬಾಹಿರವಾಗಿ ಏನು ಅದು ಯಾಕಪ್ಪ ಅಂದ್ರೆ ತಮ್ಮ ಸಮುದಾಯರಿಗೆ ಅಷ್ಟೇ ಅಲ್ಲಿ ಹೋಟೆಲ್ ಹಾಕ್ಲಿಕ್ಕೆ ಅನುಮತಿ ಕೊಟ್ಟರು. 10 ಲಕ್ಷಕ್ಕೆ ಅಡ್ವಾನ್ಸ್ ಅಂತ್ರಿ, ಅದು ಏನೋ 10 ಲಕ್ಷಕ್ಕೇನೋ ಮಾತಾಡ್ಕೊಂಡ್ರಂತ, ಮಂತ್ಲಿಯಿಂದ 30,000 ಏನೋ ರೆಂಟ್ ಸರ್. ಆಯ್ತು. ಇನ್ನೊಂದು ಏನಂದ್ರೆ ನಮ್ಮದೇನು ಉದ್ದೇಶಪ್ಪ, ಅಲ್ಲಿ ಈಗಾಗಲೇ ಅದು ಅಪ್ಪಗೌಡರು ಎಮ್ ಎಲ್ ಎ ಇದ್ದಾಗೆ ಫಂಡ್ ಬಂದಿತ್ತು, ಅವಾಗೇ ಕೆಲಸ ಮಾಡ್ಲತ್ತೀರಿ ಸರ್. ಅವಾಗ ಅಪ್ಪನಕೆರೆ ಸುತ್ತಮುತ್ತ ಅವಾಗ ಏನು ಮಾಡೋದು, ಪ್ರಿಯಾಂಕರಿಗೆ ಸಾಬ್ರು ಇದು ಒತ್ತುವರಿ ಆಗ್ತದೆ ಅಂತೇಳಿ ಕೆಲಸ ಸ್ಟಾಪ್ ಮಾಡಿಸಿದ್ರು. ಇನ್ನೂರೇ ಕೆಲಸ ಸ್ಟಾಪ್ ಇದೆ, ಯಾವುದೋ ಅಲ್ಲಿ ಕೆಲಸ ಇಲ್ಲ. ಆದರೆ ಇವತ್ತಿನ ದಿವಸ ಅಲ್ಲಿ ಬೋಟಿಂಗ್ ಹೋಗೋ ಜನರಿಗೆ ಕುಂದ್ರಕ್ಕೆ ವ್ಯವಸ್ಥೆ ಇತ್ತು ಈ ಜಾಗ. ಆದರೆ ಇವತ್ತಿನ ದಿವಸ ಮೇಡಮ್ ಅವರು ಏನು ಅವ್ರಿಗೆ ಪಗಾರ ಕೊಡೋದಾಗಲಾಗ್ಯದ, ಅವ್ರ ಬಳಿ ದುಡ್ಡು ಇಲ್ಲ ಅಂಥೇಳಿ ಅಲ್ಲಿ ಅಪ್ಪನಕೆರೆ ಕೆಲಸ ಮಾಡೋರಿಗೆ ಅಲ್ಲೇ ಒಳಗೆ ಕೆಲಸ ಮಾಡ್ತಾರೆ, ಗಾರ್ಡನ್ ಕೆಲಸ. ಆದರೂ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಸರ್. ಅವರು ಕೊಡ್ಲಿಕ್ಕೆ ಅಮೌಂಟ್ ಇಲ್ಲ ತರ ಹತ್ರ, ಮತ್ತು 5 ಲಕ್ಷ ರೂಪಾಯಿ ಲೈಟ್ ಬಿಲ್ ಪೆಂಡಿಂಗ್ ಕಟ್ಟೋದಾಗಿಲ್ಲತ್ತವ್ರಿಗೆ. ಅದಕ್ಕೆ ಇದು ಕಟ್ಟಬೇಕು, ಇದು ಮಾಡ್ಬೇಕಂದ್ರೆ ನಾವು ಅವರಿಗೆ ಕೊಟ್ಟಿವಂತ ಹೇಳ್ತಾರೆ. ಅದಕ್ಕೆ ನಾವು ತೆಗಿ ಅಂತ ಹೇಳ್ತಿಲ್ಲ. ನಮಗೂ ಒಂದು 2-3 ದುಕಾನ್ ಹಾಕ್ಲಿಕ್ಕೆ ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಅದೇ ಕೇಳಿದ್ರೆ ಅವರು ನಾವು ಓಪನಿಗೆ ಹೇಳ್ತಾರೆ ಸರ್, ಅವರು ನಾನೇ ಕೊಟ್ಟಿ ಅಂತ ಹೇಳ್ತಾರೆ ರೀ. ಯಾರೋ ಸರ್ ದುಬೈನಿಂದ ಬಂದವ, ಇಲ್ಲಿ ಗುಲ್ಬರ್ದವನೇ, ಇಷ್ಟು ವರ್ಷ ದುಬೈದಾಗ ಕೆಲಸ ಮಾಡಿ ಇಲ್ಲಿ ಬಂದವನ ಸರ್. ಅವನ ಹೆಸರು ಅಷ್ಟು ಇನ್ನೂ ಮಾಹಿತಿ ಬಂದ್ರೆ ಒಂದು ಡ್ರೈನೇಜ್ ಟೈಪ್ ಮಾಡ್ಕೊಂಡ್ರೆ ಸರ್, ಅದು ಗೊತ್ತಾಗಿಲ್ಲ ಸರ್. ಮನೆ ಒಳಗೆ ಹೋದಾಗ ಗೊತ್ತಾಗಿದೆ ಸರ್. ಅಂದ್ರೆ ಶೌಚಾಲಯ ಎಂಥವೆಲ್ಲ ಮಾಡಿದ್ರೆ ಏನಪ್ಪ ಅಂದ್ರೆ ಹಾಳಾಗ್ತದೆ ಸರ್. ಈಗ ಜ್ಯೂಸ್ ಬಂಡಿ ಆಗಿರ್ಬೋದು ಸರ್, ಯಾವುದೇ ಒಂದು ತಿನ್ನೋ ಐಟಮ್ಗಳು ಇಡ್ರಿ ಸರ್, ಹೊರಗಡೆ ಡಸ್ಟ್ಬಿನ್ದಾಗ ಹಾಕಿಸಿ ವೇಸ್ಟ್ಗಳು ಹಾಕ್ಬೋದು ಸರ್. ಈಗ ಒಳಗಡೆ ಈಕಿ ಮೂತ್ರ ವಿಸರ್ಜನೆ ಮಾಡೋದು ಅಂಥದ್ದೆಲ್ಲ ಮಾಡಿರ್ಲಿಂತ ಸರ್, ಒಳಗಡೆ ಎಲ್ಲ ಹೊಲಸಾಗ್ತದೆ ಅಂತ ಹೇಳಿ ಸರ್. ಪವಿತ್ರವಾದ ಅಪ್ಪನಕೆರೆ ಅಂತಂದು ಎಷ್ಟೋ ಜನಗಳು ಸರ್ ದೇವ್ರ ಫೋಟೋಗಳು, ಮನೆ ಪೂಜೆ ಪುನಸ್ಕಾರ ಆದಂಥ ವಸ್ತುಗಳು ಏನಪ್ಪ ಅಂದ್ರೆ ಎಲ್ಲಿ ರೋಡ್ ಮೇಲೆ ಹಾಕ್ಬಾರ್ದು ಅನ್ನೋ ಕಾರಣಕ್ಕಾಗಿ ನೀರಲ್ಲಿ ತಂದು ಹಾಕ್ತಾರೆ ಸರ್. ಅಂಥಲ್ಲಿ ಏನಪ್ಪ ಅಂದ್ರೆ ತಿಂಡಿ ತಿನಿಸುಗಳು ಬ್ಯಾಡ ಸರ್. ಯಾವುದೇ ಒಂದು ಜ್ಯೂಸ್ ಸೆಂಟರ್ ಆಗಿರ್ಬೋದು, ಇವತ್ತು ಯಾವುದೇ ಒಂದು ಟೀ ಪಾಯಿಂಟ್ ಆಗಿರ್ಬೋದು, ಇಂಥವುಗಳಿಗೆ ಏನಪ್ಪ ಅಂದ್ರೆ ಅವಕಾಶ ಕೊಡು ಅಂತ ಕೇಳ್ತಾ ಇದೀವಿ ಸರ್. ಈಗ ಇವತ್ತು ಏನು ಮಾಡ್ತಾರೆ ಸರ್, ಇವತ್ತು ಗೋಬಿ ಮಂಚೂರಿ ಮಾಡ್ತೀನಿ ಅಂತ ಹೇಳಿ ಸರ್, ಒಳಗಡೆ ಎಗ್ ಐಟಮ್ಗಳನ್ನು ಮಾಡ್ಬೋದು ಸರ್. ಅವು ಕೂಡ ಮಾಡೋ ಸಾಧ್ಯತೆ ಇರುತ್ತೆ ಸರ್. ಮತ್ತು ಗೊತ್ತಾಗಲಾರ್ದಂಗೆ ಏನೋ ಚಿಕನ್ ಐಟಮ್ ಕೂಡ ಮಾಡ್ಬೋದು ಅನ್ನೋ ಸಂಭವ ಕಾರಣಕ್ಕಾಗಿ ಮುಂಜಾಗ್ರತೆಯಾಗಿ ನಾವು ಹೇಳ್ತಾ ಇದ್ದೀವಿ ಸರ್, ಅಷ್ಟೇ ಸರ್. ಈಗ ಮೊದಲನೇದಾಗಿ ಏನಪ್ಪ ಅಂದ್ರೆ ಶೌಚಾಲಯ ಇಂಪಾರ್ಟೆಂಟ್ ಸರ್, ಅದು ತೆರವುಗೊಳಿಸ್ಬೇಕು ಸರ್ ಒಳಗಡೆ ಸರ್. ಈಗೇನೋ ಮತ್ತೇನೋ ಮಾತಾಡ್ಕೊಂಡು ಈ ಲೈನ್ ಏನೋ ಕೆದರ್ಕೆ ಸರ್, ಗಾರ್ಡನ್ನಲ್ಲಿ ಬಿಡುವಂಥ ಪೈಪ್ ಕೆಲಸ ಏನೋ ಮಾಡ್ತಾ ಇದ್ದಾರೆ ಅಂತ ಸರ್. ಅದ್ರ ಪೂರ ಸಂಪೂರ್ಣ ಮಾಹಿತಿ ಬಂದಿದೆ ಸರ್. ಅದ್ರ ಕೊಟ್ಟರೆ ಎಲ್ಲರಿಗೆ ಪರ್ಮಿಷನ್ ಕೊಡ್ರಿ, ಎಲ್ಲ ಮಾಡೋಳಕ್ಕೆ ಸರ್. ಇಲ್ಲಿಕಂದ್ರೆ ಅದು ಪೂರ ತೆರವುಗೊಳಿಸ ಅಂತ ಹೇಳ್ತಾ ಇದ್ದೀವಿ ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.